ಒಣ ಮೆಣಸಿನಕಾಯಿ ಖರೀದಿ ಮಾಡ್ಲಕತ್ತವ ಈಕಿ ಹೋಗ್ಯಾಳ ಗಂಗವ್ವ. ಅಯ್ಯ ಮೆಣಸಿನಕಾಯಿ ಹೆಂಗೆ ಹೇಳ್ತಾನೆ ಯಾಕೆ 100 ರೂಪಾಯಿ ಕಿಲೋ, ಅಯ್ಯೋ ಅಲ್ಲಿ 50 ರೂಪಾಯಿ ಕಿಲೋ ಕೊಡ್ಲಕತ್ತಾರ ಈಕೆ ಸುಮ್ಮನೆ ಈಕೆ ತೋಳಕ್ಕೆಲ್ಲ ಬಿಡಕ್ಕೆ ಮೂಗು ತೋರ್ಸಕ್ಕೆ ಹೋಗ್ಯಾಳ ಏನ್ರಿ. ಆಕೆ ತೋಳಕ್ಕೆಲ್ಲ ಬಿಡಕ್ಕಲ್ಲ 100 ರೂಪಾಯಿ ಕಿಲೋ ಅಂದ. ಅಲ್ಲಿ 50 ಕೊಡ್ಲಕತ್ತಾರ. ಓ ಅಕ್ವರೆ 100 ರೂಪಾಯಿ ಹಿಡಿದು ಮಾರಿನೇ ಏನ್ರಿ. ಇಲ್ಲಿ ನೋಡಿಲಿ ಈ ಒಂದು ಕಿಲೋ ಸದಕ್ಕೆ ಉಳಿದಿಲ್ಲ, ಎಲ್ಲ ಚೀಲ ಖಾಲಿ ಆಗಿತ್ತಂದು ಜಾಡಿಸ್ತಾಯ್ತದ. ಇಲ್ಲಿ ನೋಡ್ರಿಲ್ಲ ತಗೊಂಡು ಯಾವಾಗ ಜಾಡಿಸೋದು ಕೂಡ ನೀ ಹೇಳತ್ತಿ ನಿಮ್ಮ ಗಂಗಾವನ ಮೂಗನ್ಯಾಗ ಘಾಟ್ ಸೇರಿ ಮ್ಯಾಕ ಮಾರಿ ಮಾಡಿ ಟಸ್ ಅನ್ನಕ್ಕೆ ಸೀತ್ ಕೂಡ ಮೂಗು ಉಚ್ಕೊಂಡು ಹೋಗಿ ಮಂದಿ ಕಾಲಾಗ ಈಗ ಗಂಗವ ಒಂದು ಸೌನ್ ಹುಡುಕ್ಲಕತ್ಲು. ಯಾಕೆ ಏನು ಹುಡುಕ್ಲಕತ್ತಿ ಏನೋ ನನ್ನ ಮೂಗು ಕಳ್ದದ ಅಲ್ರಿ. ಅದು ದೇವ್ರು ಕೊಟ್ಟಿದ್ದೇ ಬೇರೆ, ನಾವು ಹಚ್ಕೊಂಡಿದ್ದೇ ಬೇರೆ. ಹೌದಿಲ್ಲ, ದೇವ್ರು ಕೊಡ್ಬೇಕು ಅದನ್ನೆಲ್ಲ, ದೇವ್ರು ಕೊಟ್ಟಿರ್ತಕ್ಕಂಥದ್ದೇ ಬೇರೆ. ಹಂಗೆ ಇವ 100 ಕಡೆಯಿಂದ ಹೆಣ್ಣು ನೋಡಕ್ಕಂದು ಹೋಗ್ಕಾನ. ಏನ್ರಿ ಮೂಗು ಮಂಡರೆ ಅಂತಾನೆ, ಕರ್ರಗರೆ ಅಂತಾನೆ, ಬೆಳಗರೆ ಅಂತಾನೆ, ಏನೇನಂತಾನೆ. ಎಲ್ಲಿ ಆರಿಸಿ ನೋಡಿದ್ರಾಗ ಒಂದು ಎಲ್ಲರೂ ಕೂತಿರ್ತದೆ. ಸುಮ್ಮನೆ ನಾವು ತೋರಿಕೆ ಹುಡುಕ್ತೀವಿ. ಪರಮಾತ್ಮ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಏನ್ರಿ. ಒಂದು ಹೆಣ್ಣಿಗೆ ಅಂದ್ರೆ ಒಂದು ಗಂಡು ಹತ್ತಿಕೊಂಡೊಂದು ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ. ಸುಮ್ಮನೆ ತೋರಿಕೆಗೆ ಅಂದ್ರೆ ನಾವು ಹುಡುಕ್ತಿರ್ತೀವಲ್ಲ, ಯಾವಾಗ ಹುಡುಕಿ ಅಂದ ಕೊನೆಗೆ ಒಂದು ಎಲ್ಲರ ಒಂದು ಕುಂತಿರ್ತಾಳೆ, ಮದುವೆ ಮಾಡ್ತಾ. ಕ್ಯಾಡಿಗೆ ಅಪ್ಪರು ಹೇಳಿದ್ರಲ್ಲ, ಅದಕ್ಕೊಂದು ಕೊಳ್ಳಲ್ಲಿ ಒಳ್ಳೆ ಕಟ್ಟೋ ಮನೆ ಹಿಡ್ಕೊಂಡು ಬೀಳ್ತದೆ ತಂದಂಗೆ ಅವ ಮನೆ ಬಿಟ್ಟು ಹೊರಗೆ ಬರಲವ. ನೋಡ್ರಿ ಏನು ನೀವು ಲಗ್ನ ಆಯ್ತು ಹತ್ತಿಕೊಂಡು ಮನೆ ಬಿಟ್ಟು ಹೊರಗೆ ಬರಲ್ಲ. ಆಕೆ ಹೆಣ್ತು ಹೊರಗೆ ಅದ್ರ ಒಳಗೆ ಏನ್ರಿ. ಆಕೆ ರೊಟ್ಟಿ ಮಾಡಕತ್ತ ಇವೊಂದೊಂದು ಮನೆ ಎದುರಿಗೆ ಇರ್ತದೆ. ಏನು ಮಾತಾಡ್ತಾವೇನು ಏನ್ರಿ ಮಾತಾಡ್ತಾವ. ಈಗೊಂದು ಹೊಸ ಟ್ರೆಂಡ್ ಬಂದದ. ಈಗ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇ ಮೊಬೈಲ್. ಯಾಕ್ರಿ ಮೊಬೈಲ್ ತೊಗೊಂಡೇ ಬಂದಿರ್ತಾನೆ ಎಂಗೇಜ್ಮೆಂಟಕ್ಕೆ. ಬಂದು ಕೂಡಲೇ ಅದೊಂದು ಮೊಬೈಲ್ ಕೊಟ್ಟನಲ್ಲ, ಅಕ್ಕ ಅಡುಗೆ ಮನೆ ಬಿಟ್ಲ ತಿಳ್ಕೊಬೇಕು ಏನ್ರಿ. ಅಡುಗೆ ಮನೆ ಬಿಟ್ಲು ಕೊಂಬಿ ಹಿಡ್ದ ತಿಳ್ಕೊಬೇಕು. ಏನು ಮಾತಾಡ್ತಾರೆ ನಾವು ನೋಡ್ಬೇಕು. ನೀವು ಅಯ್ಯನಿ ಏನು ಚಂದ ಊಟ ಮಾಡಿ ಚಂದೇನೋ ನೀ ಹೀಗೆ ಹೇಳ್ದ ಹಾಕ ನೀ ಬಾರೇನೋ ನೀ ಹಾಂಗಿರಿ ಹೆಂಗೆ ಏನು ಕೊಯ್ ಹಡ್ತಿ. ಮೊಬೈಲ್ದಾಗ 6 ತಿಂಗಳು ಮೊದಲು ಮಾತಾಡ್ತಾವ, ಲಗ್ನ ಆದ ಬಳಗೂ ಅದೇ ಮಾತಾಡ್ತಾವೆ. ಎಲ್ಲಿ ತನಕ ಮಾತಾಡವ ಏನ್ರಿ. ಗುರುಗಳು ಹೇಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ. ಹೆಣ್ತಿ ಹೊರಗೆ ಹೊರಗೆ ಒಳಗೆ ಏನು ಮಾತಾಡ್ತಾವೆ ಏನಿಲ್ಲ ಏನ್ರಿ. ಇಷ್ಟೆಲ್ಲ ಮಾತಾಡ್ತಾವೆ. ಎಲ್ಲಿ ತನಕ ಮಾತಾಡ್ತಾವ. 1 ತಿಂಗಳು ಮಾತಾಡೋನು, 4 ತಿಂಗಳು ಮಾತಾಡೋನು, 6 ತಿಂಗಳು ಮಾತಾಡೋನು. ಮೊದಲಿಗೆ ಬಂದು ಕೂಡ ಏನು ಅಂತಿರ್ತಾನೆ, ನಿನ್ನ ಬಿಟ್ಟು ನಾ ಇರಲೇ ಏನ್ರಿ. ಆಕೆ ಅಂತಾಳೆ, ನಿನ್ನ ಬಿಟ್ಟು ನಾ ಇರ್ತೇನೆ ಅಂದ್ಬಿಡಿ, ನಾನು ಇರಲ್ಲ. ನಿನಗೇನಾಯ್ತಾನ ಸತ್ಯ ಬಿಡ್ತೀನಿ, ನಿನಗೇನಾಯ್ತಾನ ಸತ್ಯ ಬಿಡ್ತೀನಿ ಇವ ಅಂತಾನೆ. ಇಷ್ಟೆಲ್ಲ ಅನ್ಕೋತ ಬಂದಿದ್ದು ವರ್ಷ ಆಯಿತು, 2 ವರ್ಷ ಆಯಿತು ಏನ್ರಿ. ಒಂದು ಹೆಣ್ಣರಿ ಹುಡ್ತು, ಒಂದು ಗಂಡರಿ ಹುಡ್ತು, ಒಂದು ಕೂಸು ಹುಡ್ತಾ ತಿಳ್ಕೊರಿ. ನೀವು ಸುಮ್ಮಿರ್ತೀರಿ ಯಾವ ನೀವು ಸುಮ್ಮಿರಂಗಿಲ್ಲ. ಹೆಣ್ಮಕ್ಳು ರಾತ್ರಿ ಟ್ಯೂಷನ್ ಹೇಳ್ತೀರಿ ಅವಕ್ಕೆ. ಏನತ್ತೀನಿ ಕಟ್ಕೊಂಡು ಒಂದು ಬಂಗಾರ ಅಲ್ಲಿಲ್ಲ, ಒಂದು ಬೆಳ್ಳಿ ಅಲ್ಲಿಲ್ಲ. ನಿಮ್ಮ ಅವ್ವ ಹಂಗೆ ಅಂತಾಳೆ, ನಿಮ್ಮ ಅಪ್ಪ ಹಿಂಗೆ ಅಂತಾನೆ. ನಮಗೆ ಸಾಕಾಗಿ ಹೋಗ್ಯದ. ಈ ಊರನ್ನು ಹೊಲ ಮಾರು ಅಕ್ಕಲು ಕೊಡದ ಮನೆ ಕಟ್ಟನ ತಿಳ್ಕೊಂಡೊಂದು ಬೆಳಗನ ಕೊಯ್ ಅಂದ್ಕೊಳ್ಳೋಣ. ಅದು ಕೌದಿ ತೊಗೊಂಡ ಬರ್ತಂದು ಮಾಲೈನ ಗುಡಿಗೆ. ಮಾಲೈನ ಗುಡಿ ಕಡೆ ಬರ್ತಾನೆ ಕಟ್ಟಿಗೆ. ಯಾಕೋ ಮೊದಲಿಗೆ ಹೇಳೋರು ಕೇಳಿರ್ತಾರ, ಯಾಕೋ ಆಮೇಲೆ ಒಟ್ಟು ಹೊರಗೆ ಬರಲಾಗ್ಯದ. ನಾ ಎಲ್ಲ ಬರ್ಬೇಕತ್ತೀನಿಪ್ಪ, ನಮ್ಮ ಮನೆಗೆ ಬಿಡಲಾಗ್ಯದಂತ. ಮೊದಲು ಏನಂತಿದ್ದೀವ, ನಿನ್ನ ಬಿಟ್ಟು ನಾ ಇರಲೇ. ಈಗ ನೀಯರೇ ಇರಬೇಕು, ಇಲ್ಲ ನಾರೇ ಇರ್ಬೇಕತ್ತನ. ಏಸು ವರ್ಷನಾಗ ರೀ 2 ವರ್ಷನಾಗೆ ಮಂದಿಗೆ ಬುದ್ಧಿ ಹೇಳಕ್ಕೆ ಬರ್ತಾನಿವ. ಯಪ್ಪೋ ನಾನು ನಿನ್ನಂಗಿದ್ನು, ಯಪ್ಪ ಕಟ್ಕೋಬೇಡು ಅದು ಯಾಕ್ರಿ ಅಂತಾರಿಲ್ಲ. ವಾಜ್ಯಾಗದ ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಶರಣರಂತಾರ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನೆಯ್ಯ ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ ಇದರೊಳಗೆ ಹುರುಳಿಲ್ಲ ಅಂದರು. ಅದೇ ಮಾತನ್ನು ಇಲ್ಲಿ ಶರೀಫನ್ನಗತ್ತಾನೆ ಸದ್ಗುರುನಾಥ, ನೀನ ಹೇಳಿದಿ ಇದ್ರೊಳಗಿಂದ ಸುಖ ಇಲ್ಲ, ಇದ್ರೊಳಗಿಂದ ಬರೀ ದುಃಖ ತುಂಬಿದೆ. ಅದಕ್ಕೆ ಈ ಸಂಸಾರ ತಗ ನನಗೆ ಬೇಕಾಗಿಲ್ಲ. ನನ್ನ ಜೀವನ ಪರ್ಯಂತರವಾಗಿ ನೀ ಬದುಕಿರ್ತಾನ, ನಿನ್ನ ಸೇವಾ ಮಾಡ್ಕೋತ ನಾನು ನಿನ್ನ ಮಡದಾಗಿ ಇರ್ತೀನಿ. ನನಗೆ ಕಳಿಸ್ಬೇಡ ತಗೊಂಡದ ಕಣ್ಣೀರು ಹಾಕ್ಲಿಕ್ಕತ್ತ ಶರೀಫ. ಹೊಚ್ಚಪ್ಪ ತಂದೆ ಕರಿಯಾಕ ಬಂದಾನ ತಿಳ್ಕೊಂಡಂದಾಗ ಅವನ ಮನಸ್ಸಿಗೆ ಅದು ನೋವು ಕೊಡಬಾರ್ದು. ಅವನು ನಿನ್ನ ಜನ್ಮ ಕೊಟ್ಟ ತಂದೆ ಅದಾನ. ಗೋವಿಂದ ಭಟ್ರಂತಾರ. ಆದರೆ ನಿನ್ನ ನಿಮಿತ್ತ ಮಾತ್ರ ನಿನ್ನ ಮದುವೆ ಮಾಡ್ಕೋ, ಸದಾಕಾಲ ನಾನು ನಿನ್ನ ಬೆನ್ನಿಗೆ ಅಂದ ಇರ್ತೀನಿ ಎತ್ತುಕೊಂಡನಂತ ಮಾತ ಗೋವಿಂದ ಭಟ್ರು ಯಾವಾಗಂದ ಶರೀಫನಿಗೆ ಅಂತ ಹೇಳಿದ್ರು. ಅವಾಗ ತಂದೆ ಜೋಡಿ ಕೂಡಿ ಊರಿಗೆ ಬಂದ. ಯಾವಾಗಂದ ಶರೀಫ ಮಾಡದಂದು ಹೋದ. ಗುರುವಿಗೆ ಏನ್ರಿ ಒಬ್ಬ ಮಗನ ಕಳ್ಕೊಂಡಷ್ಟಂದ ನೋವಾಗಿಬಿಡ್ತು, ದುಃಖ ಆಗಿಬಿಡ್ತು. ಬರೀ ಶರೀಫಿಂದ ಚಿಂತೆ ಮಾಡಕತ್ರು. ಯಾಕ? ಆಧ್ಯಾತ್ಮದ ತಾಯಿ ಏನೆಲ್ಲ ಗುರುವಿನ ಸೇವಾ ಮನಮುಟ್ಟಂದು ಸೇವಾ ಮಾಡ್ಯಾನೆ. ಒಂದು ಕ್ಷಣನೂ ಕೂಡ ಗುರುವಿನ ಬಿಟ್ಟಂದು ಇರ್ತಿದ್ದಿಲ್ಲ.
ಏನ್ರಿ ಅವನು ಬಿಟ್ಟನ್ನ ಮಲ್ಕೋತಿದ್ದಿಲ್ಲ. ಯಾಕೆ ಗುರುವಿಗೆಂದ ಮನಗಿಸಿನೆ ಅವ್ರದ್ದೆಲ್ಲ ವ್ಯವಸ್ಥೆ ಮಾಡಿ ಅವ್ರ ಕಾಲದಸಿಂದ ಮಲ್ಕೊಳ್ಳೋ ಸರಿಪ. ಇಟ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಸರಿಪ ಹೋದ ಬಳಕ ಗೋವಿಂದ ಭಟ್ರಿಗೆಂದ ತ್ರಾಸ ಆಗಿಬಿಡ್ತು. ಶಿಷ್ಯ ಹೋದ್ನಲ್ಲ, ಸರಿಪ ಹೋದ್ನಲ್ಲ. ಯಾವಾಗ ಕುಂತರು ಅವನದೇ ನೆನಪ, ನಿಂತರು ಅವನದೇ ನೆನಪ. ಯಾವಾಗಿಂದ ನೆನೆಸಿ ಯಾವಾಗಿಂದ ಶರೀಫನ ಧ್ಯಾನ ಮಾಡ್ತಾ ಗೋವಿಂದ ಭಟ್ರಿಗೆ ಗೋವಿಂದ ಆರೋಗ್ಯ ತಪ್ಪಿಬಿಡ್ತು. ಯಾಕಂದ್ರೆ ಶರೀಫ್ ಇದ್ನಂದ್ರೆ ಮುಂದೆ ಕುಂದರ್ಸಿ ಏನ್ರಿ ತಾಯಿ ಊಟ ಮಾಡಿಸ್ತಿದ್ದ. ಶರೀಫ ಗುರುವಿನಿಂದ ನಿತ್ಯ ಸೇವಾ ಮಾಡ್ತಿದ್ದ. ಯಾವಾಗಿಂದ ಶರೀಫ್ನ ಹೋದ ಬಳಕ ಗುರುಗಳು ಏನೋ ಕಳ್ಕೊಂಡೆ ಹತ್ತಿಕೊಂಡಂದು ಶರೀಫನ ಕಳ್ಕೊಂಡು ಗೋವಿಂದ ಭಟ್ರಿಂದ ದುಃಖ ಮಾಡ್ತಾ ಗೋವಿಂದ ಭಟ್ರ ಆರೋಗ್ಯ ಕೆಟ್ಟು ಬಿಡ್ತು. ದಮ್ಮ ಕೆಮ್ಮ ಅಂತಕ್ಕಂಥ ಸೇರಿಬಿಡ್ತು. ಅನ್ನ ಬಿಟ್ಟರು, ನೀರು ಬಿಟ್ಟರು. ಯಾವಾಗಿಂದ ಅನ್ನ ನೀರು ಅಂತಕ್ಕಂಥ ಬಿಟ್ಟು ಶರೀಫನ ನೆನೆಸುವಂತ ಒಬ್ಬ ಮಗನ ಕಳ್ಕೊಂಡೆಲ್ಲ ಅಂತಕೊಂಡಂದು ಶರೀಫನ ನೆನಿತಾ ಅನ್ನ ನೀರು ಅಂತಕ್ಕಂಥ ಬಿಟ್ಟು ಯಾವಾಗಿಂದ ಗೋವಿಂದ ಭಟ್ರ ಶರೀರದ ಒಳಗ ದಮ್ಮಿನ ರೋಗ ಸೇರ್ತು. ದಮ್ಮ ಕೆಮ್ಮ ಹೆಚ್ಚಾಗ್ಬಿಡ್ತು. ಯಾವಾಗಿಂದ ದಮ್ಮ ಕೆಮ್ಮ ಹೆಚ್ಚಾಯ್ತು, ಅನ್ನ ನೀರಂತಕ್ಕಂಥ ಬಿಟ್ಟು ಸ್ವರಿಗಂದ ಗೋವಿಂದ ಭಟ್ರಿಂದ ಸಣ್ಣ ಆಗಿಬಿಟ್ರು. ಹಣ್ಣಾಗಿಬಿಟ್ರು. ಹಾಸಿಗಿಡದಿಂದ ಮಲ್ಕೊಂಡು ಬಿಟ್ರು. ಮಲ್ಕೊಂಡ್ರಿಂದ ಏಳಲಿಕ್ಕಾಗಲಿಲ್ಲ, ಏಳಿದ್ರಿಂದ ಮಲಗಲಿಕ್ಕಾಗಲಿಲ್ಲ. ಯಾವಾಗಿಂದ ಆರೋಗ್ಯ ತಪ್ಪಿಂದ ಹಿಂಗೆ ಗೋವಿಂದ ಭಟ್ರಿಂದ ಹಾಸಿಗಿಡದ ಮಲ್ಕೊಂಡಿದ್ರು. ಶರೀಫ ಈ ಕಡೆಯಿಂದ ಅವನಿಗೂ ಕೂಡ ಮದುವೆ ಮಾಡ್ಕೊಳಕ್ಕೆ ಮನಸ್ಸಿಲ್ಲ, ಮನೆಯಾಗಿಂದ ಇರ್ಲಕ್ಕೆ ಮನಸ್ಸಿಲ್ಲ. ಎಲ್ಲೋ ಹೋಗಿಂದ ಗುಡಿಯಾಗಿಂದ ಕುಂದ್ರವ ಗೋವಿಂದ ಭಟ್ರ ಧ್ಯಾನ ಮಾಡವ. ಅದನ್ನು ಬಿಟ್ಟು ಮತ್ತೊಂದು ಏನು ಕೂಡ ಮಾಡ್ತಿದ್ದಿಲ್ಲ ಶರೀಫ. ಒಂದು ದಿವಸ ಏನಾಗಿಬಿಟ್ಟದ ಹತ್ತುಕೊಂಡದ ಕೇಳಿದ್ರೆ ಯಾವ ಶರೀಫ ಒಂದು ಗಿಡದ ಕೆಳಗ ಏನ್ರಿ ಒಂದು ದೇವಿ ಗುಡಿ, ಆ ದೇವಿ ಗುಡಿ ಎದುರಿಗಿಂದ ಕಟ್ಟಿ ಮೇಲಂದ ಕುಂತು ಪದ ಹಾಡಕತ್ತಿದ್ದ. ಶರೀಫನ ಕೈಯಾಗ ಯಾವಾಗಲೂ ಒಂದು ಎಗ್ದಾರಿ ಇರ್ತಿತ್ತು. ಏನ್ರಿ ಎಗ್ದಾರಿ, ಈ ನಾರದನ ಕೈಗಿರ್ತಲ್ಲ ಚಿಟಿಕಿ ಅಂತೀರೇನು, ಅದಕ್ಕೆ ಒಂದು ಚಿಟಿಕಿ ಒಂದು ಕೈಯಾಗಿ ಒಂದು ಎಗ್ದಾರಿ ಇರ್ತಿತ್ತು. ಯಾವಾಗಲೂ ಕೂಡ ತತ್ವದ ಪದಗಳನ್ನು ಬರಿತಾ ಶರೀಫ ಏನ್ರಿ ಜೀವನ ಕಳೀತಿದ್ದ. ಒಂದು ಕಡೆಗೆ ಗುರುವಿನ ನೆನೆಸ್ತಿದ್ದ, ಇನ್ನೊಂದು ಕಡೆಗಿಂದ ತತ್ವ ಪದಗಳನ್ನು ಬರಿತಾ ಯಾವ ಶರೀಫ ಲಕ್ಷ್ಮೀ ಗುಡಿ ಇದ್ರಿ ಕಟ್ಟಿ ಮೇಲೆ ಮಲ್ಕೊಂಡು ಪದ ಹಾಡಕತ್ತಿದ್ದ. ಯಾವುದನ್ನ? ಮಾಯದ ದೆವ್ವ ಬಲು ಬೆರಿಕೆವ್ವ ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ. ಮಾಯದ ದೆವ್ವ ಬಲು ಬೆರಿಕೆವ್ವ ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ. ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ. ನಿಂಬಿಯ ಬಂದಾಗ ದೆವ್ವ ನಂಬಿಸಿ ಬಂತವ್ವ, ಬಾಳೆಯವನದಲ್ಲಿ ನಿನ್ನ ಬಗ್ಗಿಸಿ ಬಂತವ್ವ. ನಿಂಬಿಯ ಬಂದಾಗ ದೆವ್ವ ನಂಬಿಸಿ ಬಂತವ್ವ, ಬಾಳೆಯವನದಲ್ಲಿ ನಿನ್ನ ಬಗ್ಗಿಸಿ ಬಂತವ್ವ. ಕಳ್ಳಿಯ ಸಾಲಿಂದ ದೆವ್ವ ಕದ್ದು ಬಂತವ್ವ. ಕಳ್ಳಿಯ ಸಾಲಿಂದ ದೆವ್ವ ಕದ್ದು ಬಂತವ್ವ. ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವ್ವ. ಹುಣಸೆಯ ತೋಪಲ್ಲಿ ನಿನ್ನ ಹುಡುಕಾಡಿ ಬಂತವ್ವ. ದೆವ್ವ ಮಾಯದ ದೆವ್ವ ಬಲು ಬೆರಿಕೆವ್ವ ಹುಷಾರಿ ನೋಡುವ ತಂಗಿ ಜ್ವಾಕಿಲೆ ನಡೆಯುವ. ಸಂಪಿಗೆ ವನದಲ್ಲಿ ದೆವ್ವ ಸುಳಿದಾಡಿ ಬಂತವ್ವ, ಕ್ಯಾದಿಗೆ ವನದಲ್ಲಿ ದೆವ್ವ ಹರಿದಾಡಿ ಬಂತವ್ವ.
ಹುಷಾರಿ ನೋಡುವ ತಂಗಿ ಜ್ವಾಕಿಲ ನಡೆಯುವ. ಕಾಣದೆ ಬಂದು ಶಿಶುನಾಳ ದೀಶನ ಪಾದಕ್ಕೆ ಬಿದ್ದವ್ವ. ಮಾಯದ ದೆವ್ವ ಮಾಯದ ದೆವ್ವ ಬಲುಬೆರಿಕೆವ್ವ ಹುಷಾರಿ ನೋಡುವ. ಹುಷಾರಿ ನೋಡುವ ತಂಗಿ ಜ್ವಾಕಿಲ ನಡೆಯುವ. ಹುಷಾರಿ ನೋಡುವ ತಂಗಿ ಜ್ವಾಕಿಲ ನಡೆಯುವ. ಹುಷಾರಿ ನೋಡುವ ತಂಗಿ ಜ್ವಾಕಿಲ ನಡೆಯುವ. ಹಿಂಗ ಸರಿಪ ಒಂದು ಗುಡಿ ಎದುರಿಗೆ ಅಂದ ಕಟ್ಟಿ, ಆ ಕಟ್ಟಿ ಮೇಲೆ ಅಂದ ಕುತ್ಕೊಂಡು ಅಂದ ಪದ ಹಾಡಕತ್ತಿದ್ದ. ಬೆಳಗಿನ ಜಾವನ 11 ಗಂಟೆ ಸಮಯ ಆಗ್ಯದ. ಹಿಂಗ ಸರಿಪ ಅಂದ ಪದ ಹಾಡ್ಕೊಂತ ಕುಂತಿದ್ದ. ಸುಮಾರಂದ ಶಿಶುನಾಳ ಊರಿಗೂ ಆ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರ ಊರಿಗೂ ಕಮ್ಮಿತ್ ಕಮ್ಮಿ ಒಂದು 45 ಕಿಲೋಮೀಟರ್ ದೂರ ಇದೆ ಏನ್ರಿ. ಶಿಶುನಾಳಕ್ಕ ಕಳಸ ಅನ್ನುವಂಥ ಊರಿಗೆ ಒಂದು 45 ಅಂದ್ರೆ 45 ಕಿಲೋಮೀಟರ್ ಅಂತ ದೂರ ಐತಿ. ಯಾವಾಗಿಂದ ಗೋವಿಂದ ಭಟ್ರನ ಹಾಸಿಗೆ ಹಿಡಿದು ಮಲ್ಕೊಂಡಿದ್ರಲ್ಲ ಏನ್ರಿ, ಯಾವತ್ತೂ ಕೂಡ ಸರಿಪ ಅನ್ಕೋತಿಂದ ಮಲ್ಕೊಂಡಿದ್ರು. ದಮ್ಮಿನ ರೋಗದಿಂದ ಬಳಲಿಕ್ಕತ್ತಿದ್ರು ಏನ್ರಿ. ಮಲ್ಕೊಂಡ್ರಂದ ಹೇಳಲಿಕ್ಕಾಗಲಿಲ್ಲ, ಎದ್ರೆ ಮಲಗಲಿಕ್ಕಾಗಲಿಲ್ಲ. ಒಂದು ದಿವಸ ಬೆಳಗಿನ ಜಾವನ 11 ಗಂಟೆ ಸಮಯಕ್ಕೆ ಸರಿಪನ ನೆನಪಾಗಿ ಗೋವಿಂದ ಭಟ್ರು ಮಲ್ಕೊಂಡಲ್ಲೇ ಕಣ್ಣೀರು ಹಾಕ್ಲಿಕ್ಕತ್ತು. ಯಾವಾಗಿಂದ ಕಣ್ಣೀರು ಹಾಕ್ತಾ ಏನು ತಿಳಿತೋ ಏನಿಲ್ಲ, ಸರಿಪಾತ್ ಕುಣದ ಕೂಗುದ್ರತ್ತೆ. ಎಲ್ಲಿ ತನ್ನ ಮಡದಾಗ. ಯಾವಾಗಿಂದ ಕಣ್ಣೀರು ಹಾಕ್ತಾ ಸರಿಪಾತ್ ಕುಣದ ಕೂಗಿದಾಗ ನೋಡ್ರಿ, 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಸರಿಪ ಅಲ್ಲಿ ಗೋವಿಂದ ಭಟ್ಟನ್ನ ಕೂಗ್ತಾರೆ. ಸರಿಪಾತ್ ಕುಣದ ಕೂಗಿದಾಗ 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಸರಿಪ ಯಪ್ಪ ಅನ್ನತ್ತ. ನೋಡ್ರಿ, ಅವತ್ತಿನ ದಿನಮಾನದೊಳಗೆ ಮೊಬೈಲ್ಗಳಿಲ್ಲ, ಫೋನ್ಗಳಿಲ್ಲ ಏನ್ರಿ, ಯಾವ ಪೋಸ್ಟ್ ಆಫೀಸ್ಗಳಿಲ್ಲ. ಅವತ್ತಿನ ದಿನಮಾನದ ಮೊಬೈಲ್ಗಳಂತವ್ರಿ. ನಮಗೆ ಕೈಯಾಗಿಂದ ಮೊಬೈಲ್ ಅದ, ಟವರ್ ಬರ್ಲಾರ್ದಕ್ಕ ನೋಡ್ರಿ. ನೀವು ಎಲ್ಲಿ ಕುಂಬಿ ಮ್ಯಾಗ ಹಲೋ ಅಂದ್ರೆ ಎಷ್ಟೋ ಮಂದಿ ಬಕ್ ಬರಲಿ ಬಿದ್ದು ಸತ್ತೋಗ್ಯಾವ. ಕೈಯಾಗ ಮೊಬೈಲ್ ಇದ್ರು ಟವರ್ ಬರ್ಲಾರ್ದಕ್ಕ. ಆದ್ರೆ ಅವತ್ತಿನ ದಿನಮಾನದೊಳಗೆ ಮೊಬೈಲ್ಗಳಿಲ್ಲ, ಯಾವ ಟವರ್ ಬೇಕಾಗಿಲ್ಲ. ಅವತ್ತಿನ ಭಕ್ತಿ ಟವರ್ ಎಂಥ ಟವರ್ ರೀ ಏನ್ರಿ. ಅಲ್ಲಿ ಮಲ್ಕೊಂಡಂದು ಹಾಸಿಗೆ ಹಿಡಿದು ಮಲ್ಕೊಂಡಿರ್ತಕ್ಕಂಥ 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ಗೋವಿಂದ ಭಟ್ರು ಸರಿಪಾತ್ ಕುಣದ ಕೂಗುದ್ರ ಇಲ್ಲಿ ಕುತ್ಕೊಂಡು ಪದ ಹಾಡ್ತಕ್ಕಂಥ ಸರಿಪ ಯಪ್ಪ ಅನ್ನತ್ತ. ಬಾರೋ ಮಗ ಬಾ ಹತ್ತುಕೊಂಡ ಬಂದೆಪ್ಪ ಹತ್ತುಕೊಂಡ ಹಂಗೆ ಎದ್ದು ಬಿಟ್ಟ ಸರಿಪ. ಬಂದೆಪ್ಪ ಹತ್ತುಕೊಂಡದು ಎದ್ದ. ಯಾವಾಗಿಂದ ಓಡಿ 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 ಸರಿಪ ಏನ್ರಿ 45 ಕಿಲೋಮೀಟರ್ ಆಗುವವರೆಗೂ ಎಲ್ಲಿ ನಿಂದಿರಲಿಲ್ಲ. ಯಾಕೆ ಗುರುವಿನ ಆಜ್ಞೆಯಾಗೆ ಓಡಿ ಓಡಿ ಅಂದ್ರೆ ಸರಿಪಂದ. ಯಾವಾಗ ಕಳ್ಸೋಕ್ಕಿಂದ ಬಂದ ಏನ್ರಿ, ಗುರುಗಳಿಂದ ಹಾಸಿಗೆ ಹಿಡಿದು ಮಲ್ಕೊಂಡಿದ್ರು. ಸಣ್ಣಾಗಿದ್ರು, ಕಡ್ಡಿ ಆದಂಗೆ ಆಗಿದ್ರು ಗೋವಿಂದ ಭಟ್ರು. ಬಂದ ಗುರುವಿನ ಮಗ್ಗಲ್ಲಿ ನಿಂತ್ಕೊಂಡ. ಸರಿಪನ ಮುಖ ನೋಡಿದ್ರು ಗೋವಿಂದ ಭಟ್ರು. ನೋಡಿ ಕಣ್ಣು ತುಂಬ ನೀರು ತಂದು, ಮಗ ನನ್ನ ನೆನಪು ಹೀಗಾಯ್ತೇನೋ ಅಂತ ಕೇಳಿದ್ರು. ನನ್ನ ನೆನಪಿಂದ ಈಗಾಯ್ತೇನು ಯಪ್ಪ ಸದ್ಗುರುನಾಥ, ನಲ್ಲ ನಿನ್ನ ಮರೆತ್ರೆ ನನಗೆ ನೆನಪಾಗಬೇಕಲ್ಲ. ಬರೀ ಮನಸ್ಸಿನೊಳಗಲ್ಲ, ಇಡೀ ನನ್ನ ರೋಮದೊಳಗನು ಕೂಡ ನಿನ್ನ ಧ್ಯಾನ ತುಂಬಿದೆ. ನಿನ್ನ ಬಿಟ್ಟಂದ್ರೆ ಈ ಶರೀರದೊಳಗೆ ಏನೂ ಇಲ್ಲಪ್ಪ, ನಿನ್ನ ಬಿಟ್ಟಂದ್ರೆ ಇದಕ್ಕೆ ಏನದ ತಿಳ್ಕೊಳೋದು. ಸರಿಪ ಗುರುವಿಗೆ ಅಂದ ಹೇಳಲಿಕ್ಕತ್ತ. ಅವಾಗಿಂದ ಗೋವಿಂದ ಭಟ್ರು ಅಂತಾರೆ, ಸರಿಪ ನಾ ಇರುತ್ತಾನ, ನಾನು ಬಿಟ್ಟಂದು ಎಲ್ಲಿ ಹೋಗ್ಬೇಡೋ ಮಗ, ನಾನು ಬಿಟ್ಟಂದು ಎಲ್ಲಿ ಹೋಗ್ಬೇಡತ್ತಂದ. ಹೂನಪ್ಪ ನೀನು ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ ತಿಳ್ಕೊಂಡು ಅಲ್ಲೇ ಉಳ್ಕೊಂಡ. ಮರುದಿವ್ಸಂದ ಬೆಳಗಿನ ಜಾವ ಏನ್ರಿ ಸರಿಪ ಗುರುವಿನಿಂದ ಎತ್ಕೊಂಡಂದ ಬಚ್ಚಲಿಕ್ಕೆ ಅಂದ ಒಯ್ದು. ನಿಮ್ಮ ಮೊದಲು ಹೆಂಗೆ ಪ್ರತಿನಿತ್ಯನ ಕೂಡ ಬೆನ್ನೆ ತಿಕ್ಕಿ ಮೈ ತಿಕ್ಕಿ ಕೈಕಾಲು ತಿಕ್ಕಿ ಸ್ನಾನ ಮಾಡಿಸ್ತಿದ್ದ, ಹಂಗೆ ಗುರುವಿನಿಂದ ಸ್ನಾನ ಮಾಡಿಸ್ದ, ಮಡಿ ಬಟ್ಟೆ ಉಡಿಸ್ದ. ಎದುರು ಕುಂತಂದ ಗುರುವಿಗೆ ಒಬ್ಬ ತಾಯಿ ಉಣಿಸ್ದಂಗೆ ಅಂದ ಉಣಿಸ್ದ. ಯಾವಾಗಂದ ಎತ್ಕೊಂಡು ತಂದ ಮನ್ಸದ ಮೇಲೆ ಅಂದ ಮನಗಿಸ್ದ. ಮನಗಿಸಿ ಗುರುವಿನ ಕಾಲು ಒತ್ತಕ್ಕತ್ತ.
ಯಾವಾಗಿನ ಗುರುವಿನಿಂದ ಗೋವಿಂದ ಭಟ್ರದಿಂದ ಕಾಲು ಒತ್ತಕತ್ತ, ಗುರುವಿನಿಂದ ಕಾಲು ಒತ್ತಲಿಕತ್ತ. ಹಿಂಗೆ ಕಾಲು ಒತ್ತುತ್ತಾ ಇರುವಂಥ ಪ್ರಸಂಗದೊಳಗೆ ಗೋವಿಂದ ಭಟ್ರಿಗೆ ಕಾಲಕ್ಕೆ ಕೆಮ್ಮು ಹೆಚ್ಚಾಗಿಬಿಡ್ತು. ಕೆಮ್ಮಿ ಯಾವಾಗ ಬಾಯಿ ತುಂಬ ಉಗುಳು ಬಂತು. ಬರ್ತದಲ್ರಿ ದಮ್ ಹೆಚ್ಚಾದವ್ರಿಗೆ. ಯಾವಾಗಿಂದ ಕೆಮ್ಮಿ ಬಾಯಿ ಒಳಗಿಂದ ಉಗುಳು ಬಂತು. ಸರಿಪ ಎಲ್ಲರೂ ಬೂದೇರಿ ಮಣ್ಣಾರಿ ತುಂಬಿಟ್ಟಾರೆ ಅಂತಂದು ಉಗುಳಾಕ ಆ ಕಡೆ ಈ ಕಡೆ ನೋಡಿದೆ, ಏನೂ ಕಾಣಲಿಲ್ಲ. ಯಪ್ಪ ಇಲ್ಲಿ ಏನೂ ಇಟ್ಟಿಲ್ಲ, ಇಲ್ಲೇ ಕೈಯಾಗ ಉಗುಳಪ್ಪ, ನಾ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ಅಂದ. ಇಲ್ಲೇ ಚೆಲ್ಲು, ಇಲ್ಲೇ ಅಂದ ಉಗುಳಿ ಬಿಡು, ಇದನ್ನು ಒಯ್ದಿಂದ ಹೊರಗೆ ಹೋಗಿ ಚೆಲ್ಲಿ ಬರ್ತೀನಿ ಎತ್ತುಕೊಂಡಂದಾಗ ಗೋವಿಂದ ಭಟ್ರಂದ ಏನು ಮಾಡ್ತಾರೆ ಗುರುಗಳು, ಆ ಸೆರಿಪಿನ ಕೈಯಾಗಿಂದ ಉಗುಳಿ ಬಿಟ್ರು. ಏನ್ರಿ, ಯಾವಾಗ ಕೈ ಒಳಗಿಂದ ಉಗುಳಿದ್ರು ಅದನ್ನು ತೊಗೊಂಡಂದ ಸೆರಿಪ ಇನ್ನೇನು ಹೊರಗೆ ಹೋಗಿ ಚೆಲ್ಲಬೇಕಂತ ಅನ್ನೋದ್ರೊಳಗೆ ಸೆರಿಪ ಅಂದ್ರು. ಏನಪ್ಪ ಅಂದ, ಅದನ್ನು ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲೋ ಮಗ, ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ಲ. ಹೂನಪ್ಪ ಅತ್ತಿಕೊಂಡ, ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ತೀನಿ. ಯಾವಾಗಿಂದ ಗುರುವಿಗೆಂದ ಮಾತು ಕೊಟ್ಟಂದು ಹೊರಗೆ ಬಂದ ಸೆರಿಪ, ಹೊರಗೆ ಬಂದು ನಿಂತ್ಕೊಂಡ ವಿಚಾರ ಮಾಡ್ತಾನೆ, ಯಾರೂ ತುಳಿದು ಇರ್ತಕ್ಕಂಥ ಜಾಗ ಇಲ್ಲದ ಅಂತ ವಿಚಾರ ಮಾಡ್ದ. ಮಾಳಿಗೆ ಮ್ಯಾಗ ಅಲ್ಲಿ ತಿರುಗಾಡರೆ, ಅಂಗಳದಾಗ ಅಲ್ಲಿ ತಿರುಗಾಡರೆ, ಹೊಲದಾಗ ಚೆಲ್ತೆ, ಅಲ್ಲಿನೂ ಮನುಷ್ಯರನ್ನ ತಿರುಗಾಡದೆ ಇರ್ತಕ್ಕಂಥ ಜಾಗನೇ ಇಲ್ಲಲ್ಲ. ನಾನು ಗುರುವಿಗೆಂದ ಯಾರೂ ತುಳಿಲಾರ್ದಂಥ ಜಾಗಕ್ಕೆ ಚೆಲ್ತೀನಿ ಅಂತಂದು ನಾ ಮಾತು ಕೊಟ್ಟನಲ್ಲ, ನಾನು ಗುರುವಿಗೆಂದ ಸುಳ್ಳು ಹೇಳ್ದಂಗೆ ಐತಲ್ಲ, ನಾನು ಗುರುವಿಗೆಂದ ಸುಳ್ಳು ಹೇಳ್ದಂಗೆ ಐತಲ್ಲ ತಂದು ಒಂದು ಸೌನ ಸೆರಿಪೆಂದ ಹಳ್ಳಿಕತ್ತ, ಕಣ್ಣೀರು ಹಾಕ್ಲಿಕ್ಕತ್ತ. ನಾನು ಗುರುವಿಗೆಂದ ಸುಳ್ಳು ಹೇಳ್ದನಲ್ಲ, ಯಾರು ತುಳಿದಾಗಿರ್ತಕ್ಕಂಥ ಜಾಗಕ್ಕೆ ಚೆಲ್ತೀನಿ ಎತ್ತುಕೊಂಡು ಹೇಳಿದ್ನಲ್ಲ, ಹಂಗೆ ನಾನು ಎಲ್ಲಿ ಚೆಲ್ಲಿ ಇದು ನಾನು ಎಲ್ಲಿ ಚೆಲ್ಲಿ ಎತ್ತುಕೊಂಡು ಗುರುವಿಗೆ ಸುಳ್ಳು ಹೇಳ್ದಂಗೆ ಐತಲ್ಲ ತಂದು ಸೆರಿಪ ಒಂದು ಸಾವನ್ನ ಅಳ್ಳಕತ್ತ. ಹಿಂಗೆ ಅಳ್ತಾನೆ ಏನೋ ತಿಳಿತು, ಏಕಕಾಲಕ್ಕೆ ನಗಲಕತ್ಬಿಟ್ಟು ಸೆರಿಪ. ನೋಡ್ರಿ, ಅಳದು ಬಿಟ್ಟು ನಗಲಕತ್ಬಿಟ್ಟು. ಈ ನಕ್ಕೋಂತ ಅಳದು ಅಳ್ಕೋತಿಂದ ನಗದು ಈ ಭೂಮಿ ಮೇಲೆ ಇಬ್ಬರಿಗೆ ಬರ್ತದತ್ತು. ಯಾರ್ಯಾರಿಗೆ? ಒಬ್ಬರು ಮಹಾತ್ಮರಿಗೆ, ಇನ್ನೊಂದೊಂದು ಸಣ್ಣ ಕೂಸಿ. ಏನ್ರಿ, ಅಳ್ಕೋತ ನಗದು ನಕ್ಕೋಂತ ಅಳದು. ನೋಡ್ರಿ ನೀವು ಮನೆ ಮಕ್ಕಳು ಹಿಂಗೆ ಅಳ್ತಿರ್ತಾವ ಏನ್ರಿ, ಹೋಗಿ ತಾಯಿ ಹೋಗಿ ಅಲ್ಲೆಲ್ಲ ಮಾಡಿದ ಕೂಡ ನಗ್ಲಕ್ಕೆ ಚಾಲು ಮಾಡ್ತಾವ. ಅಳ್ಕೋತೆ ನಗ್ತಾವ, ನಕ್ಕೋಂತಂದ ಅಳ್ತಾವ. ಹೆಂಗೆ ಮಕ್ಕಳಂದ್ರೆ ನಕ್ಕೋಂತಂದ ಅಳ್ತಿರ್ತಾವ, ಅಳ್ಕೋತಿಂದ ಹೆಂಗೆ ನಗ್ತಾವಲ್ಲ, ಇದನ್ನ ಸರಿ ಬಂದ ಅಂತ ಒಬ್ಬ ಮಹಾತ್ಮರಿಗೆ ಬರ್ತದೆ, ಹೊರತಾಗಿ ಎಲ್ಲರಿಗಿನ ಕೂಡ ಬರ್ತಕ್ಕಂಥದ್ದಲ್ಲ. ನಾವು ಹಂಗಲ್ಲ, ಅಳ್ಳಕತ್ತೇವ ಹಂಗೆ ಹತ್ತಿದ್ದೆ ನಗಲಕತ್ತೇವ ನಕ್ಕಿದ್ದೆ. ಯಾಕ್ರಿ ನಾವು ಮಾಡ್ತೀವಿಲ್ಲ, ನಾವು ನಗಲಕತ್ತೇವಂದ್ರೆ ಒಂದು ಸೌಂಡ್ ನಗದು. ನಾವು ಹಿಂಗೆ ಹಾಸ್ಯ ಕತೆ ಹೇಳಕತ್ತಿದ್ದೆ. ಒಬ್ಬಾಗ ಆ ಊರು ದೊಡ್ಡ ಶ್ರೀಮಂತರ ಮನೆ ಹೆಣ್ಮಗಳು ಪ್ರವಚನಕ್ಕೆ ಬಂದು ಕೂತಾಳ. ಮೈ ತುಂಬ ಕಂಡಬಿಡಿ ಬಂಗಾರ ಸಾಮಾನು ಹಾಕೊಂಡು ಬಂದಾಳ. ಬಂಗಾರ ಸಾಮಾನು ಹಾಕೊಂಡು ಬಂದು ಪುರಾಣ ಕೇಳಕತ್ತಾಳು. ಸಾವಿರಾರು ಜನರಿದ್ದರು ಪ್ರವಚನದಾಗ. ಅದೇನೋ ನಾನು ನಗಸ ಕತೆ ಹೇಳಿಬಿಟ್ಟೆ. ಒಬ್ಬೊಬ್ರು ನಗ ಸ್ಟೈಲ್ ಇರ್ತದೆ ನೋಡ್ರಿ, ಒಬ್ಬರು ನಗ ಸ್ಟೈಲ್ ಒಬ್ಬರದು ಬೇರೆನೇ. ಕೆಲವು ಮಂದಿ ಅಟ್ಟೆ ಅಂದ ಹಲ್ಲು ಕಾಣಲ ಮಾಡ್ತಾರೆ. ಏನ್ರಿ, ಅಟ್ಟೆ ಸಂಡಿ ಮಾಡಿ ನಗ್ತಾರ. ಕೆಲ ಮಂದಿ ಬಾಯಿ ತೆಗೆದು ನಗ್ತಾರೆ, ಖರೆ ಒಳಗಿನ ದನಿಗೆ ಬಿಡಲ್ಲ ಮಾಡ್ತಿರ್ತಾರೆ. ಕೆಲವು ಮಂದಿ ದನಿ ಬಿಡ್ತಾರೆ. ಏನ್ರಿ, ಹಿಂಗೆ ಒಬ್ಬರು ಸ್ಟೈಲ್ ಆದ್ರೆ ಅಕ್ಕಿನ ಸ್ಟೈಲ್ ಹೆಂಗೆ ಅಂದ ನಾನು ಅಕ್ಕಿ ಏನು ನಗಿಸ್ತಾರೆ, ಹಿಂಗೆ ಬಿದ್ದು ಹಿಂಗೆ ನಗಕ್ಕಿ ಹಿಂಗೆ ನಗಕ್ಕಿ ಎಲ್ಲ ನಗೋದು ಆದ ಬಳಕ ಏನು ನಗಿಸ್ತಾನೆ ಯಾವತ್ತೇವು ಕೈ ಹೊಡ್ಕೊಂಡ್ಲಾಯ್ತು. ಕೈಗೆ ಹೊಡ್ಕೊಳಿದ್ರೆ ಆಕಿನ ಬಂಗಾರ ಸಾಮಾನ್ಯ ಕಳವಾಗಿಬಿಟ್ಟಾವ. ಹಂಗೆ ಮಾಡ್ತಾರೆ ನಗೋದ್ರಾಗೆ ಬಂಗಾರ ಸಾಮಾನು ಕಳವಾಗ್ಯಾವ. ಆಕೆ ನೋಡ್ತಾಳ, ಕೊಳಗೆ ಬಂಗಾರ ಸಾಮಾನ್ಯ ಇಲ್ಲ. ಆಕೆ ಒಂದು ಸಾವನು ಎದ್ದು ನಿಂತು ಜಗಳ ತೆಗೆದು ನೀ ನಗಿಸಿದಕ್ಕೆ ನಾನು ಕಳ್ತಾನಾಗ ಬಂಗಾರ ಸಾಮಾನು ಏನ್ರಿ ಅಂದೆ. ನಾ ಕಳು ಮಾಡೀನಿ ಬಾಯಿ ಅಂದಿನ. ನಾ ಏನು ಕಳು ಮಾಡಿ, ನೀ ಕೂತಿದ್ದೆ ಅಲ್ಲಿ ಕೂತಿದ್ದೆ, ನಾ ಇಲ್ಲಿ ಪ್ರವಚನ ಹೇಳಕತ್ತೀನಿ. ಮತ್ತು ನೀ ನಗಿಸಿದ್ಯಾಕ, ನೀ ನಗಿಸ್ದಲ್ಲೇ ಕಳ್ತಾನಾಗ್ಯದ. ನನ್ನ ಮನೆಗೆ ಹೋದ್ರೆ ನನ್ನ ಗಂಡು ನನ್ನ ಮನೆಗೆ ಕರ್ಕೊಳ್ಳಲ್ಲ, ನನ್ನ ಗಂಡು ಹೊಡಿತಾನ. ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ಒಟ್ಟು ನನ್ನ ಬಂಗಾರ ತಂದು ಕೊಡು ನೀ ಎತ್ತು ಕೂತ್ಲ ನನಗೆ. ನಾನು ಇದೇನು ಬಂತು ತೊಂಬರ ಅಂದಿನ. ಏನ್ರಿ, ಏನರ ಪವಾಡರೆ ಮಾಡ್ಬೇಕಂದ್ರೆ ನಾನು ಕ್ಯಾಡಿಗೆ ಸ್ವಾಮಿಗಳಲ್ಲ, ಹೌದಿಲ್ರಿ. ನಾನು ಎಲ್ಲಿ ಹೆಂಗೆ ಮಾಡ್ಬೇಕು ಯಪ್ಪ, ನೀ ಏನು ಮಾಡ್ತೇವೆ ಗೊತ್ತಿಲ್ಲ, ಒಟ್ಟು ನಾನು ಬಂಗಾರದ ಹುಡುಕಿಸ್ಕೊಡು. ನಾನು ಮತ್ತು ಬಂಗಾರ ಸಿಕ್ಕು ಅಂದ್ರೆ ತಂದು ಕೊಟ್ಟರೆ ನೀ ಏನು ಕೊಡ್ತಿ? ನೀ ಏನಿಲ್ಲಪ್ಪ, ಅದ್ರಾಗ ಒಂದು ತೊಲೆ ಬಂಗಾರ ನೀನು ಕೊಡ್ತೀನಿ ಅಂದು, ಒಂದು ತೊಲೆ ಬಂಗಾರ ಕೊಡ್ತೀನಿ ಅಂದ ಕೂಡ ನನಗೂ ಖುಷಿ ಆಯ್ತು. ಏನ್ರಿ, ಬಾಯ ಒಂದಿನ ನಿನಗೆ ಬಂಗಾರ, ನಿನ್ನ ಕೊಳ್ಳನ ಬಂಗಾರ ಸಾಮಾನು ಬೇಕಿಲ್ಲ, ಬೇಕು. ಅವು ಸಿಕ್ಕುವತ್ತಂದ್ರೆ ಒಂದು ತೊಲೆ ಬಂಗಾರ ನಾನು ಕೊಡ್ತೀಯಲ್ಲ, ಕೊಡ್ತೀನಿ. ಮಾಡಿಲ್ಲ ನಮಸ್ಕಾರ. ಯಾವಾಗ ನಮಸ್ಕಾರ ಮಾಡಲು ಅವಾಗ ಈ ಕೈ ಈಗ ನೋಡು ಅಂದೆ. ಎಲ್ಲ ಕೊಳ್ಳಾಗಿ ಇದ್ದು ಎಲ್ಲಿಗೆ ಹೋಗಿದ್ದು ಅಂದ್ರೆ ನೀವು ಈಗ ಬಿದ್ದು ನಗಾಗ ಮುಂದಿನ ಹೋಗಿ ಹಿಂದೆ ಬಿದ್ದಾವ ಆಟೆ. ಏನ್ರಿ, ನಗಸಾಗ ಆಕೆ ಬಿದ್ದು ನಗಲಕತ್ತಾಳಲ್ಲ, ಅವು ಮುಂದಿನ ಹೋಗಿ ಹಿಂದೆ ಬಿದ್ದಾವ. ಆಕೆ ಎಲ್ಲಿ ಕೈ ಹಿಡ್ಕೊಂಡ ಹೆಂಗೆ ಸಿಗ್ತಾವ, ಎಲ್ಲಿ ಬಿದ್ದಾವ. ಮತ್ತು ನೀನು ಬಂಗಾರ ಸಾಮಾನು ಸಿಕ್ಕೋಲ್ಲ, ನನಗೊಂದು ತೊಲೆ ಬಂಗಾರ ಕೊಡೋದು. ನೀನು ಹೊರಗಿಂದ ಹುಡುಕಾಡ್ತಂದು ನನ್ನ ಕೊಳ್ಳಾಗೆ ಇತ್ತು. ಒಳ್ಳೆ
ಏನ್ರಿ ನೀನು ಬಂಗಾರ ಬೇಡ ಏನು ಬೇಡ ಹೋಗಿ ಕುಂದ್ರೆ ಒಂದಿನ ಹೇಗೆ ಮಾಡ್ತೀರಿ? ನಗದಿರ್ತದೆ. ನಾವು ನಗಲಕತ್ತೀವಿ ಅಂದ್ರೆ ಒಂದು ಸಾವು ನಗದೆ, ಒಂದೊಂದು ಅಳ್ಳಕತ್ತೀವಿ ಅಂದ್ರೆ ಒಂದು ಸಾವು ಅಳದೆ. ಆದ್ರೆ ಮಹಾತ್ಮರ ಕೂಸುಗಳು ಅವು ಏನು ಮಾಡ್ತಾವೆ? ನಕ್ಕೊಂತ ಅಳ್ಳಕ್ಕೆ ಅಳ್ತಾವ, ಅಳ್ಕೊಂತ ಅಂದ್ರೆ ನಗಲಕ್ಕೆ ಚಾಲು ಮಾಡ್ತಾವಲ್ಲ. ಇದು ಒಬ್ಬ ಜ್ಞಾನಿಗಳಿಗೆ ಒಂದು ಕೂಸಿಗೆಂದ ಬರ್ತದೆ ಹೊರತಾಗಿ ಉಳಿದವ್ರು ಎಲ್ಲರಿಗಿನ ಕೂಡ ಬರ್ತಕ್ಕಂಥದ್ದಲ್ಲ. ಯಾವಾಗಿಂದ ಶರೀಫಿಗೆ ಅಂದ್ರೆ ಏನು ತಿಳಿತೋ ಏನಿಲ್ಲೋ ಅವಾಗಿಂದ ಶರೀಫ ಒಂದು ಸವನಂದ ಅಳ್ಲಿಕ್ಕತ್ತಿದ್ದ, ಕಣ್ಣೀರು ಹಾಕ್ಲಿಕ್ಕತ್ತಿದ. ಗುರುನಾಥ ನಾನು ನಿನಗೆ ಸುಳ್ಳು ಹೇಳ್ದಂಗೆ ಐತಲ್ಲ ಅಂತ ಯಾರೂ ತುಳಿದು ಇರ್ತಕ್ಕಂಥ ಜಾಗ ಇಲ್ಲಿ ಎಲ್ಲಿನೂ ಕೊಡೋದೇ ಇಲ್ಲ. ಹಂಗಂದ್ರೆ ಎಲ್ಲಿ ಚೆಲ್ಲಿ ಎತ್ತಿಕೊಂಡಂದು ಒಂದು ಸವನಿಂದ ಕಣ್ಣೀರು ಹಾಕ್ತಿದ್ದ. ಹಿಂಗೆ ಅಳ್ಕೊಂತಿಂದ ಏಕಾಲಕ್ಕೆ ಅಂದ ನಗಲಕ್ಕತ್ತ. ಏನ್ರಿ ಯಾಕೆ ನಗಕತ್ತ ಅನ್ನೋದು ಅವನಿಗೆ ಗೊತ್ತಾಯ್ತು, ತಿಳ್ಕೊಂಡ. ಯಾವಾಗಂದ್ರೆ ಶರೀಫ್ ನಗಲಕತ್ತಯ್ಯಪ್ಪ, ಈ ಭೂಮಿ ಮೇಲೆ ಯಾರು ತುಳಿದು ಇರ್ತಕ್ಕಂಥ ಜಾಗ ಎಲ್ಲಿನೂ ಇಲ್ಲ ಹತ್ತುಕೊಂಡು ನಾನು ತಿಳ್ಕೊಂಡಿದ್ದಲ್ಲ, ನಿನ್ನ ಸಲುವಾಗಿನೇ ಮೀಸಲಾಗಿರ್ತಕ್ಕಂಥ ಜಾಗ ಅದು ಒಂದೇ ಒಂದೋದಿಲ್ಲಪ್ಪ. ಈ ಶರೀಫನ ಶರೀರ ಇದು ಗುರುವಿಗೆ ಮಾತ್ರ ಅರ್ಪಣೆ ಆದ ಹೊರತಾಗಿ ಬೇರೆದಿರೋ ಯಾರು ಕೂಡ ಪಾದ ಗಿಡಕ್ಕೆಂದ ಅವಶ್ಯಕತೆನೇ ಇಲ್ಲ ಅಂತ ಯಾರು ತುಳಿದು ಇರ್ತಕ್ಕಂಥ ಜಾಗ ಅಂತಂದ್ರೆ ಈ ಶರೀಫನ ಶರೀರ, ಅದಕ್ಕೆ ಇಲ್ಲೇ ಚಲಿ ಬಿಡ್ತೀನಪ್ಪ ತಿಳ್ಕೊಳ್ಳೋದು ಆ ಗುರುವಿನ ಉಗುಳು ಕುಡಿದು ಬಿಟ್ಟನತ್ತು ಶರೀಫ್. ಏನ್ರಿ ಯಾವಾಗಿಂದ ಗುರುವಿನ ಉಗುಳು ಅಂತಕ್ಕಂಥ ಕುಡ್ದಿಂದ ಒಳಗೆ ಬಂದ. ಯಾಕೋ ಶರೀಫ ಚಲಿ ಬಂದೇನೋ ಮಗ ಅಂದ್ರೆ, ಹೂನೆಪ್ಪ ಚಲಿ ಬಂದೆ. ಅವಾಗಿಂದ ಗುರುಗಳು ಬಿಡಲಿಲ್ಲ ಆಟಕ್ಕೆ. ಅಂಥ ಜಾಗ ಎಲ್ಲಿ ಸಿಕ್ತೋ ಮಗ ಅಂದ್ರೆ, ಅಂಥ ಜಾಗ ಎಲ್ಲಿ ಸಿಕ್ತು ಯಪ್ಪ? ಹೊರಗೆ ಎಲ್ಲಿನೂ ಸಿಗಲಿಲ್ಲ. ಮತ್ತು ಇದು ನಿಂದಿಯಲ್ಲಪ್ಪ, ಇದು ನಿನ್ನ ಬಿಟ್ಟರೆ ಅಂದ್ರೆ ಇದಕ್ಕೆ ಪಾದ ಯಾರು ಇಡ್ತಾರೆ? ಅದಕ್ಕೆ ಇದು ಶರೀರ ಅಂದ ನಿಂದಲ್ಲ, ಇದು ನಿನ್ನ ಬಿಟ್ಟರೆ ಅಂದ್ರೆ ಯಾರೂ ಪಾದ ಇಡಂಗಿಲ್ಲ. ಮತ್ತೊಬ್ಬರಿಂದ ಕಾಲು ಹಿಡ್ದೇ ಇರ್ತಕ್ಕಂಥ ಜಾಗ ಅಂತಂದರೆ ಇದು ಶರೀಫನ ಶರೀರ ಹತ್ತಿಕೊಂಡಂದು, ಅದಕ್ಕೆ ಅಂದ ಅದನ್ನು ಕುಡಿದು ಬಿಟ್ಟನಪ್ಪ ಅಂದರು. ಏನ್ರಿ ಯಾವಾಗಿಂದ ಈ ಮಾತುಗಳನ್ನು ಕೇಳಿದಾಗ ಅವಾಗಿಂದ ಗೋವಿಂದ ಭಟ್ರು ಇಟ್ಟಕರೆ ಸುಮ್ಮ ಆಗಬೇಕಿಲ್ರಿ, ಸುಮ್ಮ ಆಗಲಿಲ್ಲ. ಮತ್ತು ಅದು ಕುಡ್ದೆಲ್ಲ ಶರೀಫ ಹೆಂಗೆ ಹತ್ತಿತ್ತು ಮಗ ಅಂದ್ರೆ, ಹೆಂಗೆ ಹತ್ತಿತ್ತು ಯಪ್ಪ? ತೇಟ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ. ಯಾವಾಗಿಂದ ತೇಟಂದ ಮಾವಿನ ಹಣ್ಣಿನ ರಸ ಹತ್ತಂಗೆ ಹತ್ತಿತ್ತಪ್ಪ ಅಂದ. ಯಾವಾಗಿಂದ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಗೋವಿಂದ ಭಟ್ರು ಅಂದ್ರು, ಶರೀಫ ನಾನು ಕೊಟ್ಟಿದ್ದು ಕೂಡ ನಿನಗೆ ಉಗುಳು ಕೊಟ್ಟಿಲ್ಲಲೇ, ಉಗುಳಿನ ರೂಪದೊಳಗಿರ್ತಕ್ಕಂಥ ಮಾವಿನ ಹಣ್ಣಿನ ರಸನೇ ಕೊಟ್ಟಿನೇ ಹೊರತಾಗಿ ನಿನಗೆಂದ ಉಗುಳು ಕೊಟ್ಟಿಲ್ಲ. ಅದು ಬರೀ ಮಾವಿನ ಹಣ್ಣಿನ ರಸ ಅಲ್ಲ. ನಾನು ಹುಟ್ಟಿನಿಂದ ಇಲ್ಲಿಯ ಪರ್ಯಂತರವಾಗಿ ನಾನು ಏನು ಜ್ಞಾನವನ್ನು ಸಂಪಾದನೆ ಮಾಡಿನೋ, ನಾ ಏನು ತಪಸ್ಸನ್ನು ಸಂಪಾದನೆ ಮಾಡಿನೋ, ಆ ಎಲ್ಲ ತಪಸ್ಸು ಜ್ಞಾನ ಅಂತಕ್ಕಂಥದ್ದನ್ನು ನಿನಗೆ ಉಗುಳಿನ ರೂಪದೊಳಗೆ ದಾರಿ ಎರೆದು ಕೊಟ್ಟೇನೆ. ನೀ ಬರೀ ಶರೀಫನಲ್ಲ, ಜಗತ್ತಿನೊಳಗೆ